ಹಲೋ ಗಾಯ್ಸ್, ಹಾಯ್ ಗೈಸ್. ಎಲ್ಲಿ ಬಂದಿದ್ದೀವಿ ಅಂದರೆ ಸರ್ಪ್ರೈಸ್ ಆಗ್ಬಿಡ್ತೀರ. ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಹುಡುಗರು ಫುಲ್ ಸರ್ಪ್ರೈಸ್ ಮಚ್ಚ. 200 ಕಿಲೋಮೀಟರ್ ಬಂದಿದ್ದೀವಿ. ಹಿಂಗಿದೆ ನೋಡ್ರಿ, ಇಳಿಜಾರು ಈ ಥರ ಇದೆ. ಸ್ವಲ್ಪ ಹುಷಾರು ಬನ್ನಿ, ಮಳೆ ಟೈಮಲ್ಲಿ. ಭಾಳ ಫೀಲ್ ಮಾಡ್ತಂತ ನಮ್ಮ ಫ್ರೆಂಡ್ಸಿಗೆ ಯಾರು ಹೇಳೇ ಇಲ್ಲ. ಯಾರು ಇಡೀ ಯಾವ ಫ್ಯಾಮಿಲಿಗೂ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಫ್ಯಾಮಿಲಿಗೂ ಗೊತ್ತಿಲ್ಲ. ಇಬ್ಬರೇ ಬಂದಿದ್ದೀವಿ. ನೋಡ್ತೀನಿ, ಸ್ವರ್ಗ ಎಲ್ಲೂ ನೋಡಿಲ್ಲಲ್ಲ, ತೋರಿಸ್ತೀನಿ ಬನ್ನಿ. ಯಾಣ ಬೆಟ್ಟ ಟ್ರಾವೆಲಿಂಗಲ್ಲಿ ನಿಮಗೋಸ್ಕರ ಎಷ್ಟು ಕಷ್ಟಪಡ್ತೀವಿ. ಈ ಥರ ಟ್ರಾವೆಲಿಂಗ್ ತುಂಬ ಮಾಡ್ತಾನೆ ಇರ್ತೀವಿ. ಪ್ರತಿಯೊಂದು ವೀಡಿಯೋ ಇನ್ಮೇಲೆ ಬರುತ್ತೆ. ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗು ಟಿಕೆಟ್ನ ಇಸ್ಕೋಬೇಕಾಗತ್ತೆ. ಒಬ್ಬರಿಗೆ 10 ರೂಪೀಸ್ ಬೀಳುತ್ತೆ. ನಾವು ಇಬ್ಬರು ಬಂದಿರೋದ್ರಿಂದ 20 ರೂಪೀಸ್ ಆಗಿದೆ. ಬೆಟ್ಟದ ಮಧ್ಯೆ ಈ ಥರ ನಡ್ಕೊಂಡು ಹೋಗ್ಬೇಕು. ಮಧ್ಯಕ್ಕೆ ಹೋಗ್ಬೇಕಾದ್ರೆ ಒಳಗಡೆ ತುಂಬ ಸೂಪರಾಗಿದೆ ಅಂತ ಅಂತಾರೆ. ನೋಡೋಣ ಬನ್ನಿ. ನೋಡ್ರಿ, ಸುಸ್ತಾಗಿದೆ ಅಂತಾನೆ, ನಿಜವಾಗ್ಲೂ ಸುಸ್ತಾಗಿದೆ. ನೋಡ್ರಿ ಗಾಯ್ಸ್, ಹೀಗಿದೆ ಒಳಗಡೆ ನೀರು ಹರಿತಿರುತ್ತೆ. ಹೊರ ಬಂದ್ವಿ. ಮೋಹಿನಿ ಬೆಟ್ಟ ಅಂತ ಹೇಳಿ ನಾವು ಸ್ಕೂಲಲ್ಲಿ ಓದ್ತಿದ್ವಿ. ಯಾಣ ಅಂತ ಹೇಳಿ, ಯಾಣ ಒಂದು ಸುಂದರವಾದ ಏನು ಪರಿಸರ ಅಂತಲೇ ಇದೆ. ಯಾಣ ಅಂತ ಒಂದು ಲೆಸನ್ ಇತ್ತು ನಮಗೆ. ನೋಡ್ರಿ, ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕೀಗ, ಲಾಸ್ಟ್ ಎಂಡ್ ತನಕ. ಇನ್ನೊಂದು ತೋರಿಸ್ತೀನಿ ನಿಮಗೆ, ಭೈರವ ಶಿಖರ ಅಂತ ಹೇಳಿ. ಟೈಮು ಆಗಲೇ 1:15 ಆಗಿದೆ. ಸ್ವಲ್ಪ ಕೆಲಸ ನಮಗೆ ಇರೋದ್ರಿಂದ ಬೇಗ ಹೋಗ್ಬೇಕಾಗಿದೆ. ಇವತ್ತು 6 ಗಂಟೆ ಒಳಗೆ ಮನೆ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು, ಇದು ಭೈರವ ಶಿಖರ ಅಂತ ಹೇಳಿ. ಯಾಣಕ್ಕೆ ಬರೋರು ಸ್ವಲ್ಪ ಚೆನ್ನಾಗಿ ತಿನ್ಕೊಂಬರ್ರಿ.